ಶಿವಕುಮಾರ್ ದೆಹಲಿ ಪ್ರವಾಸ ಮಾಡಿದ್ರೆ ಕೂಡ ಸಿಎಂ ಆಕಾಂಕ್ಷೆ ದೆಹಲಿ ಅಂದ್ರೆ ನಮ್ಮ ಗರ್ಭಗುಡಿ ದೇವರ ಮನೆ ಇದ್ದಂಗೆ ಹೈಕಮಾಂಡ್ ನಮ್ಮ ನಾಯಕರು ಇದೇ ಭಾಗದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು AICC ಅಧ್ಯಕ್ಷರು ಮತ್ತು ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ರಾಹುಲ್ ಗಾಂಧಿ ಇರ್ತಾರೆ ಪ್ರಿಯಾಂಕಾ ಎಲ್ಲರನ್ನೂ ನಾವು ಭೇಟಿಯಾಗೋದು ಅಲ್ಲೇ ಡೆಲ್ಲಿಗೆ ಹೋಗಿ ರಾಹುಲ್ ಇದು ಯಾರು ಸುರ್ಜೇವಾಲನ್ನ ಕೇಶವಣಿ ಗೋಪಾಲ್ ಅವ್ರನ್ನ ಭೇಟಿಯಾಗೋದು ನಾವು ಅಲ್ಲೇ ಭೇಟಿ ಆಗ್ಬೇಕಲ್ಲ. ಮತ್ತೆ ನಮ್ಮ ಪಾರ್ಟಿಯಲ್ಲಿ ಬಿಟ್ಟು ನಾವು ಅಮಿತ್ ಶಾ ಮೋದಿ ಮತ್ತು ಭೇಟಿ ಆಗೋಕ್ಕೆ ಸಾಧ್ಯ ಇಲ್ಲ. ಅಮಿತ್ ಶಾ ಅವ್ರು ಭೇಟಿ ಆಗಿದ್ದು DK ಶಿವಕುಮಾರ್ ಅವರು ಇಲಾಖೆಗೆ ಮತ್ತು ಸರ್ಕಾರದ ಕೆಲಸ ಸಲ ಭೇಟಿ ಆಗಿದ್ದು ವೈಯಕ್ತಿಕ ನಮ್ದು ಅವ್ರದ್ದು ಏನೈತಿ ಕೆಲಸ ವೈಯಕ್ತಿಕ. ನಾವು ಸರ್ಕಾರದ್ದು ಜನರ ಸಲುವಾಗಿ ನೀವು ಹೇಳಿದ್ರಲ್ಲ ಜನರ ಸಲ ಭೇಟಿ ಆಗೋಕೆ ಮೋದಿ ಅವ್ರಿಗೆ ಭೇಟಿ ಆದ್ರೂ ಅಷ್ಟೇ, ಅಮಿತ್ ಶಾ ಅವ್ರಿಗೆ ಭೇಟಿ ಆದ್ರೂ ಜನರ ಕೆಲಸ ಸಲ ಭೇಟಿ ಆಗಿದೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅಂತ ನಿಮ್ಮ ಪ್ರಕಾರ? ಸರ್ ಅದನ್ನೆಲ್ಲ ನಿರ್ಧಾರ ಮಾಡೋದು ಸದನದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು, DK ಶಿವಕುಮಾರ್ ನಮ್ಮ ನಾಯಕರು, ಅವರೆಲ್ಲರೂ ಈ ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರು ಅನ್ನೋದ್ನಾಗ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಎಲ್ಲ ನಮ್ಮ ನಾಯಕರು ಅದನ್ನ ನಿರ್ಧಾರ ಮಾಡ್ತಾರೆ. ಇನ್ನೊಂದು ಕಡೆ ಸಚಿವ ಸ್ಥಾನ ಬದಲಾವಣೆ ಆಗ್ತದೆ ಅಂತ ಹೇಳ್ತಾರೆ. ಸಚಿವ ಸ್ಥಾನ ನಿರ್ಧಾರ ಮಾಡೋದು, ತಗೊಳೋದು, ಕೊಡೋದು ಎಲ್ಲ ಹೈಕಮಾಂಡ್. ಆಮೇಲೆ ಸರ್ ಗೃಹಲಕ್ಷ್ಮಿಯಲ್ಲಿ ಫೆಬ್ರವರಿ ಮಾರ್ಚ್ ಬಂದಿಲ್ಲ, ಅದು ಈ ವಿರೋಧ ಪಕ್ಷದವರಿಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಕಡಿಮೆ ಇದೆ. ನಾನು ಒಂದೇ ಮಾತು ನಿಮ್ಗೆ ಕೇಳ್ತಾರೆ, ಇವತ್ತು ಗೃಹಲಕ್ಷ್ಮಿ ದುಡ್ಡನ್ನ ಯಾವ ರೀತಿ ಹಾಕ್ತೀವಿ? DBT ಒಳಗೆ ಹಾಕ್ತೀವಿ. DBT ಒಳಗೆ ಮೋಸ ಮಾಡೋಕ್ಕಾಗತ್ತೆ. DBT ಒಳಗೆ ಮಾಹಿತಿ ಅಪ್ಡೇಟು ನೀವು ಫೆಬ್ರವರಿದು ಬಂದಿಲ್ಲ, ಮಾರ್ಚ್ದು ಬಂದಿಲ್ಲ ಅಂದ್ರೆ ಗೊತ್ತಾಗ್ಬಿಡ್ತೈತಿ. DBT ಮಾಡೋದ್ರಿಂದ ಯಾರು ಹಣ ಯಾರು ತಿನ್ನಕ್ಕೆ ಸಾಧ್ಯ ಇಲ್ಲ, ಪೋಲ್ ಆಗಕ್ಕೆ ಸಾಧ್ಯ ಇಲ್ಲ. DBT ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಇವ್ರಿಗೆ ಏನು ಹೇಳ್ಬೇಕು? ನಾನು ಒಂದು ಮಾತು ಕೇಳ್ತೀನಿ, ಜನ ಇವ್ರಿಗೆಲ್ಲರಿಗೂ BJP-ಅವರಿಗೆಲ್ಲರಿಗೂ ಬರೀ ಮಾತಾಡಕ್ಕೆ ಅವ್ರು ವಾಸ್ತವ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪ ಅಸ್ಪಷ್ಟವಾಗಿ ಉತ್ತರ ಕೊಟ್ಟರು. ಆಮೇಲೆ ಶಿವಕುಮಾರ್ ದೆಹಲಿ ಪ್ರವಾಸ ಮಾಡಿದ್ರೆ ಕೂಡ ಸಿಎಂ ಆಕಾಂಕ್ಷೆ ದೆಹಲಿ ಅಂದ್ರೆ ನಮ್ಮ ಗರ್ಭಗುಡಿ ದೇವರ ಮನೆ ಇದ್ದಂಗೆ ಹೈಕಮಾಂಡ್ ನಮ್ಮ ನಾಯಕರು ಇದೇ ಭಾಗದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು AICC ಅಧ್ಯಕ್ಷರು ಮತ್ತು ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿ ಇರ್ತಾರೆ, ಪ್ರಿಯಾಂಕಾ ಎಲ್ಲರನ್ನೂ ನಾವು ಭೇಟಿಯಾಗೋದು ಅಲ್ಲೇ ಡೆಲ್ಲಿಗೆ ಹೋಗಿ ರಾಹುಲ್ ಇದು ಯಾರು ಸುರ್ಜೇವಾಲನ್ನ ಕೇಶವಣಿ ಗೋಪಾಲ್ ಅವ್ರನ್ನ ಭೇಟಿಯಾಗೋದು ನಾವು ಅಲ್ಲೇ ಭೇಟಿ ಆಗ್ಬೇಕಲ್ಲ. ಮತ್ತೆ ನಮ್ಮ ಪಾರ್ಟಿಯಲ್ಲಿ ಬಿಟ್ಟು ನಾವು ಅಮಿತ್ ಶಾ ಮೋದಿ ಮತ್ತು ಭೇಟಿ ಆಗೋಕ್ಕೆ ಸಾಧ್ಯ ಇಲ್ಲ. ಅಮಿತ್ ಶಾ ಅವ್ರು ಭೇಟಿ ಆಗಿದ್ದು DK ಶಿವಕುಮಾರ್ ಅವರು ಇಲಾಖೆಗೆ ಮತ್ತು ಸರ್ಕಾರದ ಕೆಲಸ ಸಲ ಭೇಟಿ ಆಗಿದ್ದು ವೈಯಕ್ತಿಕ. ನಮ್ದು ಅವ್ರದ್ದು ಏನೈತಿ ಕೆಲಸ ವೈಯಕ್ತಿಕ. ನಾವು ಸರ್ಕಾರದ್ದು ಜನರ ಸಲುವಾಗಿ ನೀವು ಹೇಳಿದ್ರಲ್ಲ ಜನರ ಸಲ ಭೇಟಿ ಆಗೋಕೆ ಮೋದಿ ಅವ್ರಿಗೆ ಭೇಟಿ ಆದ್ರೂ ಅಷ್ಟೇ, ಅಮಿತ್ ಶಾ ಅವ್ರಿಗೆ ಭೇಟಿ ಆದ್ರೂ ಜನರ ಕೆಲಸ ಸಲ ಭೇಟಿ ಆಗಿದೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅಂತ ನಿಮ್ಮ ಪ್ರಕಾರ? ಸರ್ ಅದನ್ನೆಲ್ಲ ನಿರ್ಧಾರ ಮಾಡೋದು ಸದನದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು, DK ಶಿವಕುಮಾರ್ ನಮ್ಮ ನಾಯಕರು, ಅವರೆಲ್ಲರೂ ಈ ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರು ಅನ್ನೋದ್ನಾಗ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಎಲ್ಲ ನಮ್ಮ ನಾಯಕರು ಅದನ್ನ ನಿರ್ಧಾರ ಮಾಡ್ತಾರೆ. ಇನ್ನೊಂದು ಕಡೆ ಸಚಿವ ಸ್ಥಾನ ಬದಲಾವಣೆ ಆಗ್ತದೆ ಅಂತ ಹೇಳ್ತಾರೆ. ಸಚಿವ ಸ್ಥಾನ ನಿರ್ಧಾರ ಮಾಡೋದು, ತಗೊಳೋದು, ಕೊಡೋದು ಎಲ್ಲ ಹೈಕಮಾಂಡ್. ಆಮೇಲೆ ಸರ್ ಗೃಹಲಕ್ಷ್ಮಿಯಲ್ಲಿ ಫೆಬ್ರವರಿ ಮಾರ್ಚ್ ಬಂದಿಲ್ಲ, ಅದು ಈ ವಿರೋಧ ಪಕ್ಷದವರಿಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಕಡಿಮೆ ಇದೆ. ನಾನು ಒಂದೇ ಮಾತು ನಿಮ್ಗೆ ಕೇಳ್ತಾರೆ, ಇವತ್ತು ಗೃಹಲಕ್ಷ್ಮಿ ದುಡ್ಡನ್ನ ಯಾವ ರೀತಿ ಹಾಕ್ತೀವಿ? DBT ಒಳಗೆ ಹಾಕ್ತೀವಿ. DBT ಒಳಗೆ ಮೋಸ ಮಾಡೋಕ್ಕಾಗತ್ತೆ. DBT ಒಳಗೆ ಮಾಹಿತಿ ಅಪ್ಡೇಟು ನೀವು ಫೆಬ್ರವರಿದು ಬಂದಿಲ್ಲ, ಮಾರ್ಚ್ದು ಬಂದಿಲ್ಲ ಅಂದ್ರೆ ಗೊತ್ತಾಗ್ಬಿಡ್ತೈತಿ. DBT ಮಾಡೋದ್ರಿಂದ ಯಾರು ಹಣ ಯಾರು ತಿನ್ನಕ್ಕೆ ಸಾಧ್ಯ ಇಲ್ಲ, ಪೋಲ್ ಆಗಕ್ಕೆ ಸಾಧ್ಯ ಇಲ್ಲ. DBT ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಇವ್ರಿಗೆ ಏನು ಹೇಳ್ಬೇಕು? ನಾನು ಒಂದು ಮಾತು ಕೇಳ್ತೀನಿ, ಜನ ಇವ್ರಿಗೆಲ್ಲರಿಗೂ BJP-ಅವರಿಗೆಲ್ಲರಿಗೂ ಬರೀ ಮಾತಾಡಕ್ಕೆ ಅವ್ರು ವಾಸ್ತವ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪ ಅಸ್ಪಷ್ಟವಾಗಿ ಉತ್ತರ ಕೊಟ್ಟರು. ಆಮೇಲೆ